ದಯವಿಟ್ಟು ಮಳೆ ಸೃಷ್ಟಿ ಮಾಡ್ತಿರುವಂತ ಅವಾಂತರಗಳು ಒಂದೆರಡಲ್ಲ. ನಿಪ್ಪಾಣಿಯ ಅಕ್ಕೋಳ ಸಿದ್ನಾಳ ಸೇತುವೆ ಮುಳುಗಡೆಯಾಗಿದ್ದು, ವೇದಗಂಗಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಮಾನಸಿಕ ಅಸ್ವಸ್ಥನೊಬ್ಬ ಮರದ ದಿಮ್ಮಿ ಹಿಡಿದು ಪರದಾಟ ಪಡ್ತಾ ಇದ್ದ. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದಂತ ಎನ್ಡಿಆರ್ಎಫ್ ಟೀಮ್ ಆತನನ್ನ ರಕ್ಷಣೆ ಮಾಡಿದೆ. ಇನ್ನು ಬೆಳಗಾವಿ ಮಲಪ್ರಭಾ ನದಿಯಲ್ಲಿ ಮೀನ್ ಹಿಡಿಯೋಕೆ ಹೋದ ವ್ಯಕ್ತಿ ಕೊಚ್ಕೊಂಡು ಹೋಗಿದ್ದಾರೆ. ಸವದತ್ತಿ ತಾಲೂಕಿನ ಯಕ್ಕುಂಡಿ ಗ್ರಾಮದ ಬಳಿ ಘಟನೆ ನಡೆದಿದ್ದು, ನೀರಲ್ಲಿ ಕೊಚ್ಕೊಂಡು ಹೋದ ಹುಸೇನ್ ಸಾಬ್ ಅತ್ತಾರಗಾಗಿ ಎಸ್ಡಿಆರ್ಎಫ್ ಟೀಮ್ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಈಗ ಸ್ಥಳಕ್ಕೆ ಆಗಮಿಸಿದ ಎಸ್ಡಿಆರ್ಎಫ್ ತಂಡದ ಸಿಬ್ಬಂದಿ ಬೆಳಗಾವಿ ಭಾಗದಲ್ಲಿ ಮತ್ತೆ ಪ್ರವಾಹದ ಪರಿಸ್ಥಿತಿ ನೋಡ್ತಾ ಇದೀವಿ. ಮಹಾರಾಷ್ಟ್ರದಲ್ಲಿ ತೀವ್ರ ರೀತಿಯಲ್ಲಿ ಮಳೆ ಆಗ್ತಿರೋದ್ರಿಂದ ಇಲ್ಲಿ ಪ್ರವಾಹದ ಭೀತಿ ಈಗ ನಿರ್ಮಾಣ ಆಗಿರೋದು. ಇಲ್ಲಿ ಮೀನ್ ಹಿಡಿಯೋದಕ್ಕೆ ಅಂತ ವ್ಯಕ್ತಿಯೊಬ್ರು ಹೋಗಿದ್ರು. ಬೆಳಗಾವಿಯ ಯಕ್ಕುಂಡಿ ಗ್ರಾಮದ ಬಳಿಯಲ್ಲಿ ಘಟನೆ ನಡೆದಿದೆ. ಈಗ ಕೊಚ್ಕೊಂಡು ಹೋಗಿದ್ದಾರೆ. ಇಬ್ರು ಬೇರೆ ವ್ಯಕ್ತಿಗಳಿದ್ರು, ಅವ್ರೀಗ ಈಜ್ಕೊಂಡು ಬಂದಿದ್ದಾರೆ. ಬಟ್ ಈ ವ್ಯಕ್ತಿ ಮಾತ್ರ ಈಗ ಎಲ್ಲಿ ಹೋಗಿದ್ದಾರೆ ಏನು ಅಂತ ಗೊತ್ತಿಲ್ಲ. ಅಂದ್ರೆ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಅನ್ನೋ ಸಂಶಯನೇ ಇರೋದು. ಬಟ್ ಅವ್ರಿಗೋಸ್ಕರ ಈಗ ಹುಸೇನ್ ಸಾಬ್ ಅಂತ ಅವ್ರ ಹೆಸರು, ಮೀನ್ ಹಿಡಿಯೋಕೆ ಹೋಗಿದ್ರು. ಎಸ್ಡಿಆರ್ಎಫ್ ಟೀಮ್ ಅವ್ರಿಗೋಸ್ಕರ ಶೋಧ ಕಾರ್ಯವನ್ನ ಇದೀಗ ಮಾಡ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಿದ್ದು, ನಿನ್ನೆ ಮಾರ್ಕಂಡೆಯ ನದಿಯಲ್ಲಿ ಸಿದ್ರಾಯಿ ಅಂತಕ್ಕಂಥ ಕಾಕ್ತಿ ಗ್ರಾಮದ ರೈತ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದ. ನಿನ್ನೆಯಿಂದಲೂ ಕೂಡ ಎಸ್ಡಿಆರ್ಎಫ್ ತಂಡ ಕಾರ್ಯಾಚರಣೆ ಮಾಡ್ತಾ ಇದೆ. ನೀವು ನೋಡ್ಬೋದು, ಈ ಭಾಗದಲ್ಲಿ ಏನು ಮಾರ್ಕಂಡೆಯ ನದಿ ಇದೆ. ಇದು ಕಾಕ್ತಿ ಬಳಿಯಲ್ಲಿ ನಿನ್ನೆ ಮಧ್ಯಾಹ್ನದ ವೇಳೆಗೆ ಈ ರೀತಿ ಒಂದು ಘಟನೆ ನಡೆದಿದೆ. ಸಿದ್ರಾಯಿ ಅಂತಕ್ಕಂಥ ರೈತ ಹೊಲದಲ್ಲಿ ಕೆಲಸ ಮಾಡಿ ವಾಪಸ್ ಬರಬೇಕಾದ್ರೆ ಕೈಕಾಲು ತೊಳೆಯೋಕೆ ಅಂತ ನದಿಗಿಳಿದ ಸಂದರ್ಭದಲ್ಲಿ ದುರ್ಘಟನೆ ಸಂಭವಿಸಿರ್ತಕ್ಕಂಥದ್ದು. ನಿನ್ನೆಯಿಂದಲೂ ಕೂಡ ಎಸ್ಡಿಆರ್ಎಫ್ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಸಿಬ್ಬಂದಿ ನಿನ್ನೆಯಿಂದಲೂ ಕೂಡ ಕಾರ್ಯಾಚರಣೆ ನಡೆಸಿದ್ರು. ಇದು ಕೂಡ ಇದುವರೆಗೂ ಫಲಪ್ರದವಾಗಿಲ್ಲ. ಜೊತೆಗೆ ಗ್ರಾಮಸ್ಥರು ಮತ್ತು ಅನೇಕರು ಕೂಡ ಇದಕ್ಕೆ ಸಾಥ್ ನೀಡಿರ್ತಕ್ಕಂಥದ್ದು. ಈಗ ಎಸ್ಡಿಆರ್ಎಫ್ ಸಿಬ್ಬಂದಿ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ನಿನ್ನಿಂದ? ಹಾಂ ಸರ್, ನಿನ್ನೆ ಸಾಯಂಕಾಲ 5:15ಗೆ ನಮಗೆ ಕಾಲ್ ಬಂದಿತ್ತು ಸರ್. ನಾವು ಬಂದು ಸಾಯಂಕಾಲ ಎಲ್ಲ ಚೆಕ್ ಮಾಡಿದ್ವಿ. ರಾತ್ರಿ ಜಾಸ್ತಿ ಆಗಿದ್ದರಿಂದ ನಮಗೆ ಕತ್ತಲದಲ್ಲಿ ಕಾಣಲಿಲ್ಲ. ಅದರ ಸಂಬಂಧ ನಾವು ಹೊಳ್ಳಿ ಹೋದ್ವಿ ರೀ. ಆ ಬಳಿಕ ಬೆಳಗ್ಗೆ ಮತ್ತೆ 8 ಗಂಟೆಗೆ ಬಂದು 8 ಗಂಟೆಯಿಂದ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದೇವೆ ರೀ. ಇಲ್ಲಿವರೆಗೂ ಕಾರ್ಯಾಚರಣೆ ಶುರು ಐತಿ. ಇನ್ನೂ ಮುಂದೆ ಕಾರ್ಯಾಚರಣೆ ಮಾಡುವುದಿದೆ. ಮತ್ತು ನಾವು ಪೂರಾ ಎಲ್ಲ ಇದು ಸಿಬ್ಬಂದಿ ಇರೋರು ಮಾಜಿ ಸೈನಿಕರು ಭಾರತೀಯ ಸೇನೆಯಲ್ಲಿ ಸೈನ್ಯ ಕಾರ್ಯವನ್ನು ಮುಗಿಸಿ ನಾವು ಈಗ ಎಸ್ಡಿಆರ್ಎಫ್ ತಂಡದಲ್ಲಿ ಸಿಲೆಕ್ಷನ್ ಆಗಿದ್ದೀವಿ. ಮತ್ತು ಈಗ ಎಸ್ಡಿಆರ್ಎಫ್ ತಂಡ ಸಿ ಕಂಪನಿ ಬೆಳಗಾವಿಯಿಂದ ಬಂದಿದ್ದೀವಿ. ನೀರಿನ ಸೆಳೆತ ಜಾಸ್ತಿ ಇದೆ, ಆದ್ದರಿಂದ ನಮ್ಮ ಬೋಟಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಕತ್ತೈತಿ. ಆದರೂ ನಾವು ರಿಸ್ಕ್ ತೊಗೊಂಡು ಆ ಬೋಟನ್ನು ಅದರೊಳಗೆ ಹಾಕಿ ಆದರೂ ನಾವು ಕಾರ್ಯಾಚರಣೆಯನ್ನು ನಿರ್ವಹಿಸ್ತಾ ಇದ್ದೇವೆ. ಗಿಡ ಕಾಕ್ತಿ ನಿವಾಸಿಗಳ ಸರ್, ಎಷ್ಟೊತ್ತಿಗೆ ಆಗಿತ್ತು ಘಟನೆ? ಸರ್, ನಿನ್ನೆ ಸರಿಯಾಗಿ ಮಧ್ಯಾಹ್ನ 2 ಗಂಟೆಗೆ ಆಗಿದೆ ಸರ್. ಅದು ಪ್ರತಿ ದಿವಸ ಅವರು ಏನು ಹೊಲಕ್ಕೆ ಹೋಗೋ ಪದ್ಧತಿಯಲ್ಲಿ ಹೋಗಿದ್ದಾರೆ. ಆಮೇಲೆ ಅದು ನಮ್ಮ ಏನು ಕಾಕ್ತಿ ಮತ್ತು ಕಡೋಲಿ ಮಧ್ಯದಲ್ಲಿ ಏನು ಹೊಲದ ಮಧ್ಯ ರಸ್ತೆ ಇದೆಯೋ ಅಲ್ಲಿ ಸೇತುವೆ ಮಾಡಿದ್ದೀವಿ. ಅದು ಸೇತುವೆ ಹತ್ರನೇ ನೀರು ಹರಿತಾ ಇದೆ. ಬಗ್ಗೆ ನೀರನ್ನು ತೊಗೊಂಡು ಮುಖಕ್ಕೆ ಸ್ವಲ್ಪ ಇದು ಮಾಡುವಾಗ ಕಾಲು ಜಾರಿ ಅದರಲ್ಲಿ ನದಿಯಲ್ಲಿ ಹೋದ್ರು ಸರ್. ಅವರು ಮುಖ್ಯವಾಗಿ ಎಸ್ಡಿಆರ್ಎಫ್ದವರು ಬಂದು ಅವರು ಕೂಡ ಕೆಲವು ತಮ್ಮ ಸಾಮಗ್ರಿಗಳನ್ನು ಬಿಟ್ಟು ನೀರಲ್ಲಿ ಹಾಕಿ ಅವೆಲ್ಲ ಶೋಧನೆ ಕಾರ್ಯಕ್ರಮ ಮಾಡಿದರು. ಮತ್ತೆ ಮಳೆ ಪ್ರಾರಂಭ ಆಯಿತು. ನೀರಿನ ಒತ್ತಡ ನದಿಯ ಹೆಚ್ಚಾಯಿತು. ಹೀಗಾಗಿ ರಾತ್ರಿ ಆಗೋದ್ರಿಂದ ಮತ್ತೆ ನಾವು ಸ್ಟಾಪ್ ಮಾಡಿದ್ದೀವಿ. ಮತ್ತು ಪುನಃ ಈಗ 8 ಗಂಟೆಗೆ ಕೂಡ ಅವರು ಬಂದಿದ್ದಾರೆ. ನಾವು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದೀವಿ. ಮತ್ತು ಈ ಸಂಜೆವರೆಗೆ ಕಾರ್ಯಾಚರಣೆ ಮುಂದುವರಿತಿತ್ತು ಸರ್.
ಮತ್ತು ನೋಡ್ಬೋದು ಇದು ಮಾರ್ಕಂಡೆಯ ನದಿ ಏನು ನಿನ್ನೆ ಕಳೆದ 5-6 ದಿನಗಳಿಂದ ಬೆಳಗಾವಿ ತಾಲೂಕಿನಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದೆ. ಈ ನೆಲೆಯಲ್ಲಿ ನೀರಿನ ಸೆಳೆತ ಹೆಚ್ಚಾಗಿದೆ. ಜೊತೆಗೆ ಏನು ಅಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿರೋದ್ರಿಂದ ನದಿಗಳು ಈಗ ಒಳಹರಿವು ಹೆಚ್ಚಾಗಿದ್ದು ಮತ್ತೆ ಪ್ರವಾಹದ ಭೀತಿ ಸೃಷ್ಟಿಯಾಗಿದೆ. ಘಟಪ್ರಭಾ ಮತ್ತು ಮಲಪ್ರಭಾದ ನದಿಯಲ್ಲಿ ವ್ಯಾಪಕವಾದ ಒಳಹರಿವು ನಿನ್ನೆಯಿಂದ ಕಂಡು ಬರ್ತಾ ಇದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ. ಇನ್ನು ಬೆಳಗಾವಿಯ ಬೋಜ್ಗ ಗ್ರಾಮದಲ್ಲಿ ಮಳೆ ಹೊಡೆತಕ್ಕೆ ಸೇತುವೆಯೇ ಕೊಚ್ಕೊಂಡು ಹೋಗಿದೆ. ಇದರಿಂದ ರಸ್ತೆ ಸಂಪರ್ಕ ಬಂದಾಗಿದ್ದು ಇದೇ ಜಾಗದಲ್ಲೇ ಕೆಲ ಯುವಕರು ದುಸ್ಸಾಹಸ ಮಾಡ್ತಾ ಇದ್ದಾರೆ. ಜೀವದ ಹಂಗನ ತೊರೆದು ಬೈಕ್ ಅನ್ನ ತಳ್ಕೊಂಡು ಹೋಗಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಾ ಇದೆ. ಇದರಿಂದಾಗಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದ್ದು ಕದ್ರಾ ಜಲಾಶಯದ 3 ಗೇಟ್ಗಳಿಂದ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ಜಲಾಶಯಕ್ಕೆ 27,107 ಕ್ಯೂಸೆಕ್ಸ್ ನೀರಿನ ಒಳಹರಿವು ಬರ್ತಾ ಇರೋದ್ರಿಂದ 26,916 ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗಿದೆ. ಮುಂಗಾರು ಮಳೆ ಅಬ್ಬರಿಸ್ತಾ ಇರೋದ್ರಿಂದ ರಾಜ್ಯದಲ್ಲಿನ ಹಲವು ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಮಲೆನಾಡಲ್ಲಿ ಜಲಪಾತಗಳು ಮೈದುಂಬಿ ಹರಿತಾ ಇದ್ದು ಕೊಪ್ಪ ತಾಲೂಕಿನ ತೀರ್ಥಕೆರೆ ಫಾಲ್ಸ್ ಧುಮ್ಮಿಕ್ತಾ ಇದೆ. ಸುಮಾರು 100 ಅಡಿ ಎತ್ತರದಿಂದ ನೀರು ಬೀಳ್ತಾ ಇದ್ದು ನೋಡುಗರನ್ನ ರೋಮಾಂಚನಗೊಳಿಸ್ತಾ ಇದೆ. ಅತ್ತ ಹುಬ್ಬಳ್ಳಿಯಲ್ಲೂ ವರುಣನ ಅಬ್ಬರ ಹೇಳತೀರದಂತಾಗಿದೆ. ಧಾರಾಕಾರ ಮಳೆಯಿಂದಾಗಿ ಕಲಘಟಕಿ ತಾಲೂಕಿನ ಹಟಕಿನಾಳ ಗ್ರಾಮದ ಕೆರೆ ಕೋಡಿ ಒಡೆದಿದ್ದು 100 ಎಕರೆಯಲ್ಲಿ ಬೆಳೆದಂತ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹುಬ್ಬಳ್ಳಿಯಲ್ಲೂ ಅಷ್ಟೇ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಒಂದ್ ಕಡೆ ನದಿಗಳು ಮೈದುಂಬಿ ಹರಿತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ಮಳೆಯಿಂದಾಗಿ ಪ್ರವಾಹದ ನೀರಿನಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗ್ಬಿಟ್ಟಿದೆ. ಇನ್ನು ಹುಬ್ಬಳ್ಳಿಯಲ್ಲಿ ನಾವು ನೋಡೋದಾದ್ರೆ ಕಲಘಟಕಿ ತಾಲೂಕಿನ ಹಟಕಿನಾಳ ಗ್ರಾಮದ ಕೆರೆ ಕೋಡಿ ಒಡೆದ್ಬಿಟ್ಟಿದೆ. ಹಾಗಾಗಿ 100 ಎಕರೆಯಲ್ಲಿ ಬೆಳೆದಂತ ಬೆಳೆ ಸಂಪೂರ್ಣವಾಗಿ ಈಗ ಜಲಾವೃತ ಆಗ್ಬಿಟ್ಟಿದೆ. ರೈತರಿಗೆ ಒಂಥರ ಖುಷಿನೇ ಆಗಿತ್ತು. ಮುಂಗಾರು ಈ ಬಾರಿ ಚೆನ್ನಾಗಿ ಆಗ್ತಾ ಇದೆ, ಬಿತ್ತನೆ ಬೀಜ ಎಲ್ಲ ಬೇಗ ತಗೊಂಡು ಹಾಕ್ತಾ ಇದ್ರು. ಬಟ್ ಈ ತರ ಪ್ರವಾಹದ ಪರಿಸ್ಥಿತಿ ಬಂದ್ಬಿಟ್ರೆ ಆ ಬಿತ್ತನೆ ಮಾಡಿದಂಥ ಬೀಜಗಳೆಲ್ಲ ಮತ್ತೆ ತೇಲ್ಕೊಂಡು ಹೋಗ್ಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ. ಯಾಕಂದರೆ ಯಾರು ಇಷ್ಟೊಂದು ಪ್ರಮಾಣದಲ್ಲಿ ಮಳೆ ಬರುತ್ತೆ ಅಂತ ರೈತರು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಸೈಂಟಿಫಿಕ್ಲಿ ನಾವು ನೋಡೋದಾದರೆ ಈಗ ಬ್ಯಾಕ್ ಟು ಬ್ಯಾಕ್ ಏನು ಚಂಡಮಾರುತ ಬಂತು, ತೌಕ್ತೆ ಮತ್ತು ಯಾಸ್ ಚಂಡಮಾರುತದ ಅದರ ಎಫೆಕ್ಟಿಂದಾನೇ ಗಾಳಿ ಮತ್ತು ಮಳೆಯ ಪ್ರಮಾಣ ಕೂಡ ಈ ಬಾರಿ ಜೋರಾಗೇ ಇದೆ ಅಂತ ತಜ್ಞರೆಲ್ಲ ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ದಿನಗಳ ಕಾಲ ಇದೇ ಥರ ಮಳೆ ಕರಾವಳಿ ಮಲೆನಾಡು ಭಾಗದಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಸುರಿತಾ ಇರೋದ್ರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಪ್ರವಾಹದ ನೀರು ಮನೆಗಳಿಗೂ ನುಗ್ಗಿ ಮತ್ತೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಿರೋದು. ಇನ್ನು ಹಾಸನ ಜಿಲ್ಲೆಯಲ್ಲಂತೂ ವರುಣನ ಅಬ್ಬರ ಹೇಳತೀರದಾಗಿದೆ. ಸಕಲೇಶಪುರ ಆಲೂರಲ್ಲಂತೂ ಭಾರೀ ಮಳೆಯಾಗ್ತಾ ಇದ್ದು ಹಾನುಬಾಳು ಸಮೀಪದ ಬೆಣಗಿನ ಹಳ್ಳ ಸೇತುವೆ ಕೊಚ್ಕೊಂಡು ಹೋಗಿದೆ. ಅಲ್ಲದೆ ಹಲವೆಡೆ ಮನೆ ಕುಸಿದಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಹಾಸನದಲ್ಲೂ ಅಷ್ಟೇ ಮಳೆ ಫುಲ್ ಸ್ಟಾಪೇ ಕೊಡ್ತಾ ಇಲ್ಲ, ನಿರಂತರವಾಗಿ ಬರ್ತಾರೇ ಇದೆ. ಹಾಗಾಗಿ ಹಾಸನದಲ್ಲೂ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಇಲ್ಲಿ
ಹಾನುಬಾಳು ಸಮೀಪದ ಬೆಣಗಿನ ಹಳ್ಳ ಸೇತುವೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಇನ್ನು ಹಲವೆಡೆ ಮನೆ ಕುಸಿದಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಹಾಸನದ ಸಾಕಷ್ಟು ಕಡೆಗಳಲ್ಲಿ ಸಾಧಾರಣ ಮಳೆ ಆದರೆ ಇನ್ನೊಂದಿಷ್ಟು ಪ್ರದೇಶಗಳಲ್ಲಿ ಉತ್ತಮ ರೀತಿಯಲ್ಲೇ ಮಳೆ ಅಂತ ಹವಾಮಾನ ಇಲಾಖೆ ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಹಾಗಾಗಿ ಹಲವು ಗ್ರಾಮಗಳಲ್ಲಿ ನಿರಂತರವಾಗಿ ಮಳೆ ಬೀಳ್ತಾ ಇರೋದ್ರಿಂದ ಈ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದೆ ಮತ್ತು ಅಲ್ಲಲ್ಲಿ ರೋಡ್ ಎಲ್ಲ ಕಟ್ಟಾಗಿ ಸೇತುವೆ ಎಲ್ಲ ಕಟ್ಟಾಗ್ಬಿಟ್ಟು ಜನಜೀವನ ಈಗ ಸ್ವಲ್ಪ ಅಸ್ತವ್ಯಸ್ತವಾಗ್ಬಿಟ್ಟಿದೆ. ಮತ್ತು ಮಳೆ ಏನಕ್ಕೂ ಅವಕಾಶನೇ ಮಾಡಿಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಜನಜೀವನ ಸ್ವಲ್ಪ ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಕೂಡ ಮಳೆ ಅದಕ್ಕೆ ಫುಲ್ ಸ್ಟಾಪ್ ಕೊಡ್ತಿಲ್ಲ. ಹಾಗಾಗಿ ಕಂಟಿನ್ಯೂಸ್ ಆಗಿ ಬರ್ತಿರೋದ್ರಿಂದ ಸಮಸ್ಯೆಗಳು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಕಳೆದ 3-4 ದಿನಗಳಿಂದ ಸುರಿತಾ ಇರುವಂತ ಧಾರಾಕಾರ ಮಳೆಗೆ ಜನ ತೊಯ್ದು ತೊಪ್ಪೆಯಾಗ್ಬಿಟ್ಟಿದ್ದಾರೆ. ಹಲವು ಜಿಲ್ಲೆಗಳಲ್ಲಿ ಈಗಲೇ ಪ್ರವಾಹದ ಭೀತಿ ಎದುರಾಗಿದ್ದು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಿಎಂ ಯಡಿಯೂರಪ್ಪ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ದಾರೆ. ಮಳೆಗಾಲ ಬಂತು ಅಂದ್ರೆ ಬೆಳಗಾವಿ ಭಾಗದ ಜನರಿಗೆ ನರಕನೇ ಸೃಷ್ಟಿಯಾಗ್ಬಿಡುತ್ತೆ. ಹೀಗಾಗಿ ಮಹಾರಾಷ್ಟ್ರ ನೀರಾವರಿ ಸಚಿವ ಜಯಂತ್ ಪಾಟೀಲ್ ಜೊತೆ ಕೃಷ್ಣಾ ಕಣಿವೆಯ ಪ್ರವಾಹ ತಡೆ ನಿಯಂತ್ರಣ ಹಾಗೂ ನಿರ್ವಹಣೆ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಅಲ್ಲಿ ಜಾಸ್ತಿ ಮಳೆ ಬಂದ್ರೆ ಮಹಾರಾಷ್ಟ್ರದಲ್ಲಿ ಅದನ್ನ ಬಿಡೋದ್ರಿಂದ ಸೊ ಇಲ್ಲಿ ನೆರೆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. 2 ವರ್ಷಗಳ ಹಿಂದೆ ಎಷ್ಟೆಲ್ಲ ಅವಾಂತರ ಆಗಿತ್ತು. ತುಂಬಾ ಜನ ಮನೆ ಮಠ ಎಲ್ಲ ಕಳ್ಕೊಂಡಿದ್ದಾರೆ. ಶಾಶ್ವತವಾಗಿ ನಮಗೊಂದು ಪರಿಹಾರ ಬೇಕು ಅಂತ ಕೇಳಿದ್ರು. ಸರ್ಕಾರದ ಕಡೆಯಿಂದ ಭರವಸೆ ಸಿಕ್ಕಿತ್ತೇ ಹೊರತು ಇಲ್ಲಿ ತನಕ ಎಷ್ಟೋ ಜನಕ್ಕೆ ಶಾಶ್ವತವಾಗಿ ಪರಿಹಾರ ಸಿಕ್ಕಿಲ್ಲ, ಒಂದು ಮನೆ ಕೂಡ ಸಿಕ್ಕಿಲ್ಲ. ಇನ್ನು ನಾವು ರಿಕವರಿ ಆಗಿಲ್ಲ, ಆಗ್ಲೇ ಮತ್ತೆ ಈ ವರ್ಷ ಹೊಡ್ತಾ ಬಿದ್ರೆ ಕಷ್ಟ ಆಗುತ್ತೆ ಅಂತ ಅಲ್ಲಿನ ಜನರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸಲಹೆಗಳನ್ನು ಕೊಟ್ಟು ಚರ್ಚೆ ಮಾಡಿದ್ದೇವೆ. ಪ್ರತಿಯೊಂದು ಜಿಲ್ಲಾ ಆಡಳಿತ ಬಹಳ ಎಚ್ಚರಿಕೆಯಿಂದ ಈ ಪ್ರವಾಹದಿಂದ ಆಗುವಂಥ ಅನಾಹುತಗಳನ್ನ ತಡೆಯೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿದ್ದಾರೆ. NDRF ವ್ಯವಸ್ಥೆ, ಅಗತ್ಯ ಇದ್ದ ಕಡೆ ವಿಶೇಷ ಹೆಲಿಕಾಪ್ಟರ್ ವ್ಯವಸ್ಥೆ, ಬೇರೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೇಂದ್ರ ಮಾಡಿಕೊಟ್ಟಿದೆ. ಅದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾವುದೇ ಅನಾಹುತ ಆಗದಂತೆ ಕಟ್ಟೆಚ್ಚರ ವಹಿಸೋಕ್ಕೋಸ್ಕರ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ಎಲ್ಲರ ಜೊತೆ ಸಮಾಲೋಚನೆ ನಾವು ನಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳು ಮಾಡಿದ್ದೇವೆ. ಎಲ್ಲೆಲ್ಲಿ ಮುಳುಗಡೆ ಆಗ್ಬೋದು ಅಂತ ಹಳ್ಳಿಗಳನ್ನು ಆಯಾ ಜಿಲ್ಲಾಧಿಕಾರಿಗಳು ಐಡೆಂಟಿಫೈ ಮಾಡಿದ್ದಾರೆ. ಅಗತ್ಯ ಇರೋ ಕಡೆ ತತ್ಕ್ಷಣ ಸ್ಥಳಾಂತರ ಮಾಡೋಕ್ಕೆ ಮುಂದೆ ಬರೋ ದಿವಸಗಳಲ್ಲಿ ಯಾರು ಸ್ಥಳಾಂತರ ಮಾಡ್ತೀರಿ ಅವ್ರಿಗೆ ಗಂಜಿ ಕೊಡೋವಂಥದ್ದು, ಅನ್ನ ಕೊಡೋದು ಮಾಡ್ತಾ ಇದ್ರಿ. ಇನ್ಮೇಲೆ ನಾವು ಕರ್ನಾಟಕ ಸರ್ಕಾರದಿಂದ ಹೆಚ್ಚುವರಿಯಾಗಿ ಹಣ ಅವ್ರಿಗೆ ಕೊಟ್ಟು ಪ್ರತಿದಿನ ಅವರಿಗೆ ಪ್ರತಿದಿನ ತಿಂಡಿಯನ್ನು ಚೇಂಜ್ ಮಾಡಬೇಕು. ಮಧ್ಯಾಹ್ನ ಊಟದ ಜೊತೆ ಚಪಾತಿ, ಮೊಟ್ಟೆ ತಿನ್ನೋರಿಗೆ ಮೊಟ್ಟೆ, ರಾತ್ರಿನೂ ಕೂಡ ಚಪಾತಿ, ಅನ್ನ ಮತ್ತು ಮೊಟ್ಟೆ, ಒಂದು ಪಲ್ಯ, ಹಪ್ಪಳ, ಈ ಥರದ ಒಂದು ಆಹಾರವನ್ನು ಕೊಡಬೇಕು ಅಂತೇಳಿ ನಾನು ಆದೇಶನೂ ಕೂಡ ನಾವು ಮಾಡಿದ್ದೀರಿ.